ಅರ್ಲಿ ಮಾರ್ನಿಂಗ್ 1 ಗಂಟೆಗೆ ಟ್ರಾಫಿಕ್ ಇರಲ್ಲ ಅಂತೇಳಿ ಎತ್ಕೊಂಡು ನೋಡ್ತೇವೆ ಮಾರೆ, ಕಂಪ್ಲೀಟ್ಲಿ ಟ್ರಾಫಿಕ್ ಇನ್ ಬೆಂಗಳೂರು. ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂತೇಳಿ ಅಂದ್ಕೊಳ್ತಿದ್ದೀರಾ? 1 ಗಂಟೆಗೆ ಎತ್ಕೊಂಡು ಏನಿಲ್ಲ, ನಮ್ಮ ಮನೆಯಿಂದ ಆಲ್ರೆಡಿ ಬುಕ್ ಮಾಡಿದ್ದೆವು, ಶೆಡ್ಯೂಲ್ ಮಾಡಿಟ್ಟಿದ್ದೆವು ಗಾಡಿನ. ಸೊ ನಾವು ರೀಚ್ ಆಗಿರೋದು ಇಟ್ಸ್ ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟಿಗೆ ಹೋಗಿದ್ದೆವು. ನಾನು ನನ್ನ ಹಸ್ಬೆಂಡ್ ಒಂದು ಲಾಂಗ್ ಟ್ರಿಪ್ ಮಾಡಿದ್ದೆವು, 5 ಡೇಸಿದ್ದು. ಎಲ್ಲಿಗೆ ಅಂದರೆ ನೋಡ್ತಾ ಬನ್ನಿ. ನಾನು ಈಗ ಹೋಗ್ತಿರೋ ಈ ಸೀನ್ ನನ್ನ ಬ್ಯಾಗ್ ಹೋಗ್ತಾಯಿತ್ತು ಚೆಕ್ ಮಾಡಿ. ನನಗೆ ಎಷ್ಟು ಬೇಜಾರಾಗ್ತಿತ್ತು ಅಂದರೆ ಸೀರಿಯಸ್ಲಿ ಇದು ಹೇಳಲಿಕ್ಕೆ ಚಾನ್ಸ್ ಇಲ್ಲ, ಅಷ್ಟು ಬೇಜಾರಾಗ್ತಿತ್ತು. ಟರ್ಮಿನಲ್ 1ಅಲ್ಲಿ ನಮ್ಮ ಫ್ಲೈಟ್ ಇತ್ತು. ಇಟ್ ವಾಸ್ ಮೈ ಫಸ್ಟ್ ಫ್ಲೈಟ್. ಸೊ ಯಾ, ಸಮ್ ಕ್ರೇಜಿ ಥಿಂಗ್ಸ್. ಫಸ್ಟ್ ನಾವು ಇಲ್ಲಿಂದ ಡೆಲ್ಲಿಗೆ ಹೊರಟಿರೋದು ಫ್ಲೈಟ್, ಅಕಾಸ ನಮ್ಮದು ಫ್ಲೈಟ್ ಇತ್ತು. ನನಗೆ ಆ್ಯಕ್ಚುಲಿ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಫಸ್ಟ್ ಅಂತ ಹೇಳಿದ್ನಲ್ವಾ. ಸೊ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ನಂಗೆ ವರ್ಸ್ಟ್ ಅಂತ ಅನಿಸಿತ್ತು. ಅಕಾಸದಲ್ಲಿ ಯಾಕೋ ಒಂಥರ ಸೌಂಡ್ ಬರ್ತಿತ್ತು, ನಂಗೆ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿತ್ತು. ಅದನ್ನು ಒಂಥರ ಫೀಲ್ ಆಗ್ತಿತ್ತು ಎಲ್ಲ ಸಹ. ಸೊ ಬೋರ್ಡಿಂಗ್ ಎಲ್ಲ ಆಯಿತು, ಫ್ಲೈಟ್ ಬಂದೆವು. ಆಬ್ವಿಯಸ್ಲಿ ಫಸ್ಟ್ ಫ್ಲೈಟ್ ಆದ ಕಾರಣ ಆಬ್ವಿಯಸ್ಲಿ ವಿಂಡೋ ಸೀಟನ್ನೇ ಬುಕ್ ಮಾಡಿದ್ದೆವು ಆಲ್ರೆಡಿ. ಇದು ನಂದು ಔಟ್ಫಿಟ್ ಫಾರ್ ದ ಡೇ. ಝೂಡೋದಲ್ಲಿ ಪರ್ಚೇಸ್ ಮಾಡಿದ್ದೆ ಅದನ್ನು. ಎಷ್ಟು ಚಾಲ ಅಂದರೆ ಝೂಡೋದವರು ಬಾಟಮ್ ಮತ್ತು ಅಪ್ಪರನ್ನು ಡಿಫ್ರೆಂಟ್ ಪ್ರೈಸ್ ಹಾಕಿ ಒಂದೇ ಸೈಡಲ್ಲಿ ನೇಸಿರ್ತಾರೆ. ಸೊ ನೀವು ಎರಡನ್ನು ಬೈ ಮಾಡಬೇಕು ಅಂತೇಳಿ. ಸೊ ನಮ್ಮ ಫ್ಲೈಟ್ ಹೊರಡಿತ್ತು ಬ್ಯಾಂಗ್ಳೂರು ಟು ಡೆಲ್ಲಿ. ಸೊ ವೆಲ್ಕಮ್ ಟು ಡೆಲ್ಲಿ ಏರ್ಪೋರ್ಟ್. ನಾನು ಗೆಸ್ಸೇ ಮಾಡಲಿಲ್ಲ ಆಯಿತು ಡೆಲ್ಲಿಯಲ್ಲಿ ಇಷ್ಟು ಡಿಗ್ರಿ ಟೆಂಪರೇಚರ್ ಇರ್ತದಂತೇಳಿ. ಇಟ್ ವಾಸ್ ಆ್ಯಕ್ಚುಲಿ 10 ಆ್ಯಕ್ಚುಲಿ ಬಾಯಿಂದೆಲ್ಲ ಹೊಗೆ ಹೋಗ್ತಿತ್ತು, ಬಟ್ ಅದು ಕ್ಯಾಪ್ಚರ್ ಆಗ್ತಿಲ್ಲ ಆಯಿತು ಮೊಬೈಲಲ್ಲಿ. ಡೆಲ್ಲಿ ವೆದರ್ ಅಂತೂ ವಾವ್, ಸತ್ಯ ನನಗೆ ಖುಷಿ ಆಯಿತು, ಆ್ಯಕ್ಚುಲಿ ಖುಷಿ ಆಯ್ತು. ಡೆಲ್ಲಿ ವೆದರ್ ಇಟ್ ವಾಸ್ ಸೋ ಗುಡ್. ನಾನು ಫುಲ್ ಅದೇ ಮಾಡ್ತಿದ್ದೆ, ಬಾಯ್ದ ಹೊಗೆ ಹೋಗ್ತದೆ ಅಂತೇಳಿ. ಬಟ್ ಹೊಗೆ ಹೋಗಲಿಲ್ಲ. ನಮ್ಮದು ಟಿ ಇದಿತ್ತು, ನಾವು ಪ್ಯಾಕೇಜ್ ಬುಕ್ ಮಾಡಿದ್ದೆವು. ಸೊ ಕಿಂಗ್ ಹಿಲ್ಸ್ ಅಂತೇಳಿ ಪ್ಯಾಕೇಜಲ್ಲೆಲ್ಲ ಚೆನ್ನಾಗಿತ್ತು, ಬಟ್ ಎಕ್ಸೆಪ್ಟ್ ಯಾ ಟಿ ವಾಸ್ ವೆರಿ ವರ್ಸ್ಟ್ ಅಂತ ಹೇಳ್ಬೋದು. ಸೊ ಇದು ನಾವು ಅಲ್ಲಿಂದ ಡೆಲ್ಲಿಂದ ಹೋಗ್ತಾ ಲಂಚಿಗೆ ನಿಲ್ಸಿದ್ದೆವು. ಇಟ್ ವಾಸ್ 1 ಏನೋ ಆಫ್ಟರ್ನೂನ್. ಡಸಂಟ್ ಲುಕ್ ಲೈಕ್ ಆಫ್ಟರ್ನೂನ್ ಅಂತೇಳಿ. ಸೀರಿಯಸ್ಲಿ ಲಂಚ್ ವಾಸ್ ವೆರಿ ಗುಡ್. ಇಲ್ಲಿ ಬಫೆಟ್ ಇತ್ತು, ನಮಗೆ ಇದು ಇಲ್ಲದ ಆಂಬಿಯನ್ಸ್ ಆಗಿತ್ತು. ಕ್ರಿಸ್ಮಸ್ ಟೈಮಿಗೆ ಹೊರಟ ಕಾರಣ ಸೊ ಇದೆಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು ನಮಗೆ. ಟಿ ಯಾಕೆ ವರ್ಸ್ಟ್ ಇತ್ತು ಅಂತ ಹೇಳಿದರೆ, ನಮಗೆ ಇವತ್ತು ಆ್ಯಕ್ಚುಲಿ ಡೆಲ್ಲಿಯಿಂದ ಶಿಮ್ಲಾಕ್ಕೆ ಟ್ರಾವೆಲ್ ಇತ್ತು ಓವರ್ ನೈಟ್. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಜರ್ನಿ. ನಿಯರ್ಲಿ 10 ರೀಚ್ ಆಗ್ತಿದ್ದಾವೆ ನಾವು ಮೇ ಬಿ. ಸೊ ಆ ನಿದ್ದೆ ಇಲ್ಲದೆ ಫ್ಲೈಟಲ್ಲೂ ನಿದ್ದೆ ಇಲ್ಲದೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಇತ್ತು ನಮಗೆ. ಸೊ ಅದಕ್ಕೆ ಹೇಳಿದೆ ಟಿ ವಾಸ್ ವರ್ಸ್ಟ್ ಅಂತೇಳಿ. ಬಟ್ ದಿಸ್ ಈಸ್ ಅವರ್ ಶಿಮ್ಲಾ ರೂಮ್. ವ್ಯೂ ಮಾರ್ನಿಂಗ್ ಅಂತೂ ಸಾಕದಾಗಿತ್ತು ನಮ್ಮದು ರೂಮಿಂದ ವ್ಯೂ ಶಿಮ್ಲಾದಲ್ಲಿಯೂ ನೈಟ್ ನಮಗೆ ಡಿನ್ನರ್ ಇತ್ತು ಟ್ರಾವೆಲ್ಸ್ ಕಡೆಯಿಂದನೇ. ಡಿನ್ನರ್ ವಾಸ್ ಸೋ ಗುಡ್. ಅನ್ಲಿಮಿಟೆಡ್ ಇತ್ತು, ಬಫೆಟ್ ಇತ್ತು ಇದನ್ನು, ಬಟ್ ವೆಜ್ ಆಗಿತ್ತು.
ಇದು ನನ್ನ ಮಾರ್ನಿಂಗ್ ಬಾಲ್ಕನಿ ವ್ಯೂ ಆಗಿತ್ತು ಶಿಮ್ಲಾದಲ್ಲಿ. ಅರೌಂಡ್ 4 ಡಿಗ್ರಿನ 7 ಡಿಗ್ರಿ ಏನೋ ಇತ್ತು. ನಾನಂತೂ ಆ್ಯಕ್ಚುಲಿ ಇದು ಹಾಕಲಿಲ್ಲ ಇತ್ತು ಯಾವುದು ಹೀಟರ್. ಒಂದು ದಿನ ಮಾತ್ರ ಮಾರ್ನಿಂಗಿಂದ ಚೆಕ್ಔಟ್ ಅಂತ ಹೇಳಿದರು. ಸೊ ಒನ್ ನೈಟಿಗೆ ಬೇಡ ಅಂತೇಳಿ ಅಲ್ಲಿ ಚೆಕ್ಔಟ್ ಇದ್ದ ಕಾರಣ ಹೀಟರ್ ಬೇಡ ಅಂತೇಳಿ ಹಾಕಲಿಲ್ಲ ಇತ್ತು. ಬಟ್ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತಪ್ಪ ಶಿಮ್ಲಾದಲ್ಲಿ. ಯಾಕೋ ತುಂಬ ಚಳಿಯೇ ಫೀಲ್ ಆಗ್ತಿತ್ತು ನನಗೆ. ಇದು ನನ್ನ ಫಸ್ಟ್ ಡೇ ಔಟ್ಫಿಟ್ ಆಗಿತ್ತು ಶಿಮ್ಲಾದ. ನನಗೆ ಇದು ನೆನಪಿಲ್ಲ ಎಲ್ಲಿ ಅಂತೇಳಿ. ಶಿಮ್ಲಾದಲ್ಲಿ ನಮಗೆ ಹಾರ್ಸ್ ರೈಡ್ ಅಂತ ಹೇಳಿದರು. ಇದೇನೋ ಹಾರ್ಸ್ ಅಂತೆ ಅಪ್ಪ. ಬರೀ ಚಿಕ್ಕದೇ ಇತ್ತು ಹಾರ್ಸ್. ನನಗೆ ಯಾಕೋ ಹಾರ್ಸ್ ಅಂತೇಳಿ ಫೀಲ್ ಆಗಲಿಲ್ಲ ಅದು. ಹಾರ್ಸ್ ರೈಡ್ ಮಾಡಿ ಟಾಪ್ ಹಿಲ್ಲಿಗೆ ಬಂದೆವು ಮೇಲ್ಗಡೆ. ಇಲ್ಲಿ ಶಿಮ್ಲಾ ಆ್ಯಪಲ್ ಇತ್ತು. ಇದು ಆ್ಯಕ್ಚುಲಿ ಫ್ರೀಸ್ ಮಾಡಿಟ್ಟಿರೋದು ಆ್ಯಪಲ್ ಅಂತೆ. ಎಲ್ಲೋ ಕಲರ್. ಶಿಮ್ಲಾಗೆ ಬಂದಂಥ ಶಿಮ್ಲಾ ಆ್ಯಪಲ್ ತಿನ್ನಲಿಲ್ಲ ಅಂದರೆ ಹೇಗೆ. ಸೊ 50 ರೂಪಾಯಿ ಅಂದ ಫುಲ್ ಪ್ಲೇಟಿಗೆ 2 ಬಂದಿತ್ತು ಆ್ಯಪಲ್. ಸೊ ತಿಂದೆವು. ಚೆನ್ನಾಗಿತ್ತು, ಆ್ಯಕ್ಚುಲಿ ಚೆನ್ನಾಗಿತ್ತು. ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು, ಆ್ಯಕ್ಚುಲಿ ಚೆನ್ನಾಗಿತ್ತು. ಲೈನ್ ಇತ್ತು ಮತ್ತು ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ಅಲ್ಲಿ ಸಿಕ್ಕೋದು ಬರೀ ಮೊಮೋಸ್, ಮ್ಯಾಗಿ ಅದೇ ಆಯಿತು. ಬಟ್ ಹೊಟ್ಟೆ ತಿನ್ಕೊಳ್ಬೇಕಲ್ಲ, ಆಫ್ಟರ್ನೂನಿಂದ ಲಂಚ್ ಇಲ್ಲ ಆಯಿತು. ಸೊ ಅದು ತಿನ್ಕೊಳ್ತಿದ್ದೆವು ಅಲ್ಲೇ. ಬಟ್ ಇದೆಲ್ಲ ಆ್ಯಕ್ಟಿವಿಟೀಸ್ ಇತ್ತು. ನಂಗೆ ಯಾಕೋ ಅಷ್ಟು ಮೂಡಿಲ್ಲ ಇತ್ತು ಆ್ಯಕ್ಟಿವಿಟೀಸ್ ಆಡಲಿಕ್ಕೆ. ಸೇಫ್ ಅಂತೇಳಿ ಫೀಲೂ ಆಗಲಿಲ್ಲ ಇತ್ತು. ಸೊ ರೋಪ್ ಬರೀ ಏನಾದರೂ ಬಿದ್ದರೆ ಯಾರಿಗೆ ಬೇಕು ಸುಮ್ಮನೆ. ಸೊ ನಾವು ಆ್ಯಕ್ಟಿವಿಟೀಸ್ ಒಂದು ಜಿಪ್ಲೈನ್ ಒಂದು ಮಾಡಿದ್ದೆವು. ನಾನು ಹಸ್ಬೆಂಡ್ ಒಟ್ಟಿಗೆ ಜಿಪ್ಲೈನ್ ಹೋಗ್ಲಿಕ್ಕಿತ್ತು, ಅದು ಮಾಡಿದ್ದೆವು. ಇನ್ಸ್ಟಾಗ್ರಾಮಲ್ಲಿ ನೀವು ಇದೆಲ್ಲ ವೀಡಿಯೋಸ್ ನಾನು ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಬಂದು advocate.sjs. ಸೊ ಇಲ್ಲಿ ಮೆನ್ಷನ್ ಮಾಡಿರ್ತೇನೆ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಹೈಲೈಟ್ಸ್ ಹಾಕಿಟ್ಟಿದ್ದೇನೆ ಮನಾಲಿ ಅಂತೇಳಿ. ಅಲ್ಲಿ ಚೆಕ್ ಮಾಡ್ಬೋದು ಏನೆಲ್ಲ ಮಾಡಿದೆ ನಾನು, ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದೆ, ಏನೆಲ್ಲ ಫೋಟೋಸ್ ಹಾಕಿದ್ದೇನೆ. ನನ್ನ ಫೋಟೋಸ್ ಎಲ್ಲ ಸರ್ಚ್ ಮಾಡ್ಬೋದು ನೀವಲ್ಲೇ. ದಿಸ್ ಈಸ್ ನಮ್ಮದು ಜಿಪ್ ಲೈನ್. ಆ್ಯಕ್ಚುಲಿ ಕಪಲ್ ಜಿಪ್ ಲೈನ್ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಚೆನ್ನಾಗಿತ್ತು. ಓಕೆ, ಕಪಲ್ ಅಂತ ಇದಕ್ಕೋಸ್ಕರ ಮಾಡಿರೋದು. ಸಿಂಗಲ್ ಅಂತ ಹೇಳಿದರೆ ಒಬ್ವಿಯಸ್ಲಿ ಮಾಡ್ತಿಲ್ಲ ಆಯಿತು. ಯಾಕಂತ ಹೇಳಿದರೆ ನಂದು ದಿಸ್ ವಾಸ್ ಮೈ 4th ಟೈಮ್ ಮೇ ಬಿ ಜಿಪ್ ಲೈನ್. ಅದಕ್ಕೋಸ್ಕರ ಅಲ್ಲಿ ನಂತರ ಹೊರಟೆವು ನಾವು ಮಾಲ್ ರೋಡ್. ಅದು ಹಿಲ್ ಕುರ್ಫಿ ಮತ್ತು ಫ್ಯಾಗು ವ್ಯಾಲಿ ಆಗಿತ್ತು. ಇದು ಬಂದು ಜಾಕೋ ಟೆಂಪಲ್ ಆಗಿತ್ತು. ನಿಯರ್ ಮಾಲ್ ರೋಡ್. ಚರ್ಚ್ ಸ್ಟ್ರೀಟ್ ಎಲ್ಲ ಇತ್ತು. ಇಲ್ಲಿ ಚರ್ಚು ಇದೆ ಮಾಲ್ ರೋಡ್ ಹತ್ರ. ಇಲ್ಲಿ ದೊಡ್ಡದು ಒಂದು ಹನುಮಂತನು ಸ್ಟ್ಯಾಚು ಇತ್ತು. ತುಂಬ ದೊಡ್ಡದಿತ್ತು ಆ ಸ್ಟ್ಯಾಚು. ಅದು ವೀಡಿಯೋದಲ್ಲಿ ತೆಗ್ಲಿಕ್ಕೆ ಆಗ್ತಿಲ್ಲ, ಆ ಥರ ದೊಡ್ಡದಿತ್ತು ಸ್ಟ್ಯಾಚು. ಅದು ಎದುರುಗಡೆನೇ ಇತ್ತು ಅದು ಆ್ಯಕ್ಚುಲಿ. ಅಲ್ಲಿಂದ ಓವರ್ ನೈಟ್ ಜರ್ನಿ ಟು ಮನಾಲಿ. ಇದು ನಮ್ಮದು ಬಾಲ್ಕನಿ ವ್ಯೂ ಆಗಿತ್ತು ಮನಾಲಿಯಲ್ಲಿ. ಕಂಪ್ಲೀಟ್ಲಿ ಸ್ನೋ ಇಲ್ಲ ಇತ್ತು, ಬಟ್ ಸಿ ದ ಎಂಡ್ ಸ್ನೋ ವಾಸ್ ದೇರ್. ಸ್ನೋ